ಸಮರ್ ಬರಕ್ಕಿಂತ ಮುಂಚೆನೆ ಸಮರ್ ಕಟಿಂಗ್ ಮಾಡಿಸ್ತಾ ಇದೀನಿ. ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ನಾಲ್ಕು ತಿಂಗಳಿಂದ ತಲೆ ಕೂದಲೆಲ್ಲ ಮೆಡಿಸನ್ ಎಫೆಕ್ಟ್ಗೆ ಫುಲ್ಲು ಉದ್ರೋಗಿ ಗ್ರೇ ಹೇರ್ಸ್ ಎಲ್ಲ ಶುರುವಾಗ್ಬಿಟ್ಟಿತ್ತು. ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ನನಗೆ ಇವಾಗಿರೋ ಪರಿಸ್ಥಿತಿಯಲ್ಲಿ ತಲೆ ಸ್ನಾನ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು. ನನಗೆ ಪರ್ಸನಲಿ ಲಾಂಗ್ ಹೇರ್ ಕೂಡ ಇಷ್ಟ ಆಗಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು. ಅದಕ್ಕೆ ಆಟೋ ಹತ್ಕೊಂಡು ನಾನು ನಮ್ಮಮ್ಮ ಆರ್ ಟಿ ನಗರ್ ಕಡೆ ಹೊಟ್ವಿ. ಹೋಗ್ಬೇಕಾದ್ರೆ ಬೇಜಾರಾಯ್ತದಲ್ಲ ಅಂತ ಹುಂಚೆ ನುಳಿನ ಚೀಪ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ರೋಡಲ್ಲಿ ಆಂಬುಲೆನ್ಸ್ ನೋಡಿದೆ. ಆಂಬುಲೆನ್ಸ್ ನೋಡಿದಾಗೆಲ್ಲ ನನಗೆ ನಂದೇ ನೆನಪಾಗುತ್ತೆ. ಇವತ್ತು ಆಂಬುಲೆನ್ಸ್ ಅಲ್ಲಿ ಓಡಾಡ್ತಿಲ್ಲ, ಆಟೋಲ್ ಓಡಾಡ್ತಿದ್ದೀನಿ ಅಂತ ಸ್ವಲ್ಪ ಸಮಾಧಾನ ಕೂಡ ಇದೆ. ಇವತ್ತು ಫುಲ್ ಪ್ಯಾಂಪರಿಂಗ್ ಟೈಮ್ ಅಪ್ಪ. 3 ತಿಂಗಳಾದ್ಮೇಲೆ ಇಬ್ರು ಐಬ್ರೋ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಕ್ಲೀನ್ ಆಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಳ್ಳುವ ಕಾರ್ಯಕ್ರಮ. ನಮ್ಮಮ್ಮನು ಸ್ವಲ್ಪ ನೀಟಾಗಿ ಸ್ಟ್ರೈಟಿಂಗ್ ಮಾಡಿಸ್ಕೊಂಡ್ರು. ನಾನ್ ಗೊತ್ತಲ್ಲ ಸೀದಾ ಹೋದೆ ಸಮ್ಮರ್ ಕಟಿಂಗ್ ಮಾಡಿಸ್ಕೊಂಡೆ. ಇನ್ಮೇಲೆ ಟೆನ್ಷನ್ ಎಲ್ಲ ಆರಾಮಾಗಿ ಕೈಯೆಲ್ಲ ತಲೆ ಬಚ್ಕೊಂಡು ಹೋಯ್ತಾ ಇರ್ಬೋದು. ನಮ್ಮ ಮನೇಲಂತೂ ಈ ತರ ಹೇರ್ ಕಟ್ ಮಾಡಿಸ್ಕೊತೀನಿ ಅಂದ್ರೆ ಯಾರು ಅಬ್ಜೆಕ್ಷನ್ ಹಾಕಲ್ಲ. ನಿಮ್ದೇ ಕಟಿಂಗ್ ಮಾಡಿಸ್ಕೋಬಹುದು. ಹೇರ್ ಫಾಲು ಮೇಂಟೆನೆನ್ಸ್ ಎಲ್ಲ ನನಗೆ ಈಗಿರೋ ಪರಿಸ್ಥಿತಿಯಲ್ಲಿ ಕಷ್ಟ ಆಗ್ತಿತ್ತು. ನನಗೆ ಕಂಫರ್ಟಬಲ್ ಈಸಿ ಏನಾಗುತ್ತೆ ಆ ಕಟಿಂಗ್ ನಾನು ಮಾಡಿಸ್ಕೊಂಡೆ. ಐ ಆಮ್ ಹ್ಯಾಪಿ. ಅಂಡ್ ಇನ್ನೊಂದು ಸರ್ಪ್ರೈಸ್ ನಂಗೋಸ್ಕರ ಕಾದಿತ್ತು. ಆಕ್ಚುಲಿ ಕರ್ಕೊಂಡು ಹೋಗಿದ್ದೆ ನಮ್ಮಮ್ಮ ಬೇರೆ ಉದ್ದೇಶಕ್ಕೆ. ನಮ್ಮ ಅಪ್ಪ ಅಮ್ಮ ಇಷ್ಟು ದಿನ ನೀನ್ ಕಷ್ಟ ಎಲ್ಲ ಅನುಭವಿಸಿದ್ ಸಾಕು ಅಂತ ಹೇಳಿ ನಾನು ಸೂಪರ್ ಆಗಿ ಸಖತ್ತಾಗಿರೋ 20 ಗ್ರಾಮಿನ ಗೋಲ್ಡ್ ಬ್ರೇಸ್ಲೆಟ್ ನ ಗಿಫ್ಟ್ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು. ಕಷ್ಟ ದಿನಗಳೆಲ್ಲ ಹೋಯ್ತು, ಇನ್ಮೇಲಾದ್ರೂ ಖುಷಿ ಆಗಿರು ಅಂತ ನಂಗೊಂದು ಬ್ರೇಸ್ಲೆಟ್ ನ ಗಿಫ್ಟ್ ಮಾಡಿದ್ರು. ಅಪ್ಪ ಅಮ್ಮನ್ಗೆ ಮಕ್ಳು ಎಷ್ಟೇ ನೋವಲ್ಲಿದ್ರು ಅವ್ರನ್ನ ಖುಷಿ ಪಡಿಸ್ಬೇಕು ಅನ್ನೋದಷ್ಟೇ ಅವ್ರ ಟಾರ್ಗೆಟ್ ಇರುತ್ತೆ. ಅಂತದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟದಲ್ಲೂ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾರೆ ನೋಡಿ. ನಿಜವಾಗ್ಲೂ ನನ್ನ ಕಷ್ಟ ದಿನಗಳೆಲ್ಲ ಮರ್ತೋಗಿ ಇನ್ನು ಒಳ್ಳೆ ದಿನಗಳನ್ನ ಮಾತ್ರ ನನ್ಕೊಂಡ್ ಮುಂದೆ ಕಾಣಿಸ್ತಾ ಇದೆ. ಇವರಿಬ್ಬರಿಗೂ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ.